ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ನಮಸ್ಕಾರ. ನಿವೃತ್ತಿಯಾಗಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ಖುಷಿ ಪಡುವಂಥ ಒಂದು ವಿಷಯ ಅಥವಾ ಬಹುದಿನಗಳ ಬೇಡಿಕೆಯಾಗಿರುವಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಿವೃತ್ತಿಯಾಗಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರ್ಯಾಚ್ಯುಟಿ ನೀಡಬೇಕು ಅನ್ನೋ ಒಂದು ವಿಷಯದ ಮೇಲೆ ಇವತ್ತು ಒಂದು ಸುತ್ತೋಲೆ ಬಂದಿದೆ. ಆ ಸುತ್ತೋಲೆ ಪ್ರಕಾರ ನಿವೃತ್ತಿಯಾಗಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ಏನೇನೆಲ್ಲ ದಾಖಲೆಗಳನ್ನು ನೀಡಬೇಕು, ಹಾಗೆ ಯಾವ ವರ್ಷದಿಂದ ನಿವೃತ್ತಿಯಾಗಿರುವಂಥ ಒಂದು ಕಾರ್ಯಕರ್ತೆಯರು ಈ ಒಂದು ಬೆನಿಫಿಟನ್ನು ಪಡಿತಾರೆ ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಗ್ರ್ಯಾಚ್ಯುಟಿ ಪಡೆಯುವಂತಹ ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಹೇಳಿದರೆ ಅಥವಾ ನಿವೃತ್ತಿಯಾಗಿರುವಂತಹ ಕಾರ್ಯಕರ್ತೆಯರು ಅಂತ ಹೇಳಿದರೆ 2011ರಿಂದ ಈಚೆಗೆ ಅಂದರೆ 2023ನೇ ಸಾಲಿನವರೆಗೂ ಯಾರು ನಿವೃತ್ತಿಯಾಗಿರ್ತಾರೋ ಅಂತಹ ಕಾರ್ಯಕರ್ತೆಯರು ಅಥವಾ ಸಹಾಯಕಿಯರು ಗ್ರ್ಯಾಚ್ಯುಟಿ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಒಂದು ಸರ್ಕಾರದ ಸುತ್ತೋಲೆ ಬಂದಿದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. 2011ರಿಂದ ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರ ಮಾಹಿತಿ ಒದಗಿಸುವಲು ಕೋರಿ ಅಂತ ಒಂದು ಲೆಟರ್ ಬಂದಿದೆ. ಅದರಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2023-24ನೇ ಸಾಲಿನಿಂದ ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರಿಗೆ ನಿವೃತ್ತಿ ಉಪಧನ ನೀಡಲು ದಿನಾಂಕ 4/2/2023 ಸರ್ಕಾರದ ಆದೇಶದಲ್ಲಿ ತಿಳಿಸಲಾಗಿರುತ್ತದೆ. ಪ್ರಸ್ತುತ 2011-12ನೇ ಸಾಲಿನಿಂದ ನಿವೃತ್ತಿಯಾಗುವ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ನೀಡಬೇಕೆಂದು ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರ ಸಂಘಟನೆಗಳು ಬೇಡಿಕೆ ನೀಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ 2011-12ನೇ ಸಾಲಿನಿಂದ ನಿವೃತ್ತಿಯಾಗುವ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರ ವಿವರಗಳನ್ನು ಈ ಕೆಳಕಂಡ ನಮೂನೆಯಲ್ಲಿ ದಿನಾಂಕ 7/12/2024 ಒಳಗಾಗಿ ಸಲ್ಲಿಸಲು ಸೂಚಿಸಿದೆ. ಈ ಒಂದು ಲೆಟರ್ ಬಂದಿರೋದು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರಿಂದ ಬಂದಿದೆ. ಈಗ ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದರೆ, 2011ರಿಂದ ಈಚೆಗೆ ಅಂದರೆ 2023ನೇ ಸಾಲಿನವರೆಗೂ ಯಾರೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಸಹಾಯಕಿಯರು ನಿವೃತ್ತಿಯಾಗಿರ್ತಾರೋ ಅಂತಹ ನಿವೃತ್ತಿಯಾಗಿರುವಂಥ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಒಂದು ದಾಖಲಾತಿಗಳನ್ನು ಅಥವಾ ಮಾಹಿತಿಯನ್ನು ನೀಡಬೇಕು ಅಂಥೇಳಿ ಈ ಒಂದು ಲೆಟರ್ ಕೇಳಿದ್ದಾರೆ. ಈಗ ನಿಮಗೆ ಡೀಟೇಲಾಗಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರವರು ಗ್ರ್ಯಾಚ್ಯುಟಿ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಯಾವುವು? ಗ್ರ್ಯಾಚ್ಯುಟಿ ಪಡೆಯಲು ಅರ್ಹತೆ: ನಿವೃತ್ತಿ ಆಗಿರುವ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಗ್ರ್ಯಾಚ್ಯುಟಿ ಪಡೆಯಲು ಯಾವ ವರ್ಷದಿಂದ 2011-12ನೇ ನಿವೃತ್ತಿ ಆಗಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿದರೆ, ನಿವೃತ್ತಿ ಆಗಿರುವ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕಿಯರು ತಾವು ನಿವೃತ್ತಿಯಾಗಿರುವ ತಮ್ಮ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅದು ಯಾವಾಗಿಂದ ನಿವೃತ್ತಿಯಾಗಿರ್ಬೇಕು ಅಂತ ಹೇಳಿದರೆ 2011-12ರಿಂದ ಈಚೆಗೆ ನಿವೃತ್ತಿಯಾಗಿರುವಂಥ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಯಾವ ದಿನಾಂಕದ ಒಳಗೆ ನೀವು ಅರ್ಜಿಯನ್ನು ನೀಡಬೇಕು ಅಥವಾ ನಿಮ್ಮ ದಾಖಲಾತಿಗಳನ್ನು ಅಥವಾ ನಿಮ್ಮ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿದರೆ, ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರವರು ತಾವು ನಿವೃತ್ತಿಯಾಗಿರುವ ತಮ್ಮ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ 7/12/2024 ಒಳಗೆ ಅಂದರೆ ಡಿಸೆಂಬರ್ 7ನೇ ತಾರೀಕಿನ ಒಳಗೆ ನೀವು CDPO ಆಫೀಸಲ್ಲಿ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಯಾರು ಕೊಡಬೇಕು ಅಂತ ಹೇಳಿದರೆ, 2011-12ರಿಂದ ಈಚೆಗೆ ನಿವೃತ್ತಿಯಾಗಿರುವಂಥ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಅರ್ಜಿಯನ್ನು
ನೀಡಬೇಕಾಗುತ್ತೆ. ಅರ್ಜಿ ನಮೂನೆ ಹೇಗಿರುತ್ತೆ ಅಂತ ಹೇಳಿದರೆ, ಮೊದಲು ಕ್ರಮ ಸಂಖ್ಯೆ ಇರುತ್ತೆ, ಜಿಲ್ಲೆಯ ಹೆಸರು ಇರುತ್ತೆ, ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಹೆಸರು ಇರುತ್ತೆ. ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಜನ್ಮ ದಿನಾಂಕ ಬೇಕಾಗಿರುತ್ತೆ. ಹಾಗೆ ಸೇವೆಗೆ ಸೇರಿದ ದಿನಾಂಕ ಅಂದರೆ ಜಾಯ್ನಿಂಗ್ ಡೇಟು, ನಿವೃತ್ತಿಯಾಗಿರುವ ದಿನಾಂಕ ಅಂದರೆ ರಿಟೈರ್ಮೆಂಟ್ ಡೇಟು, ಸೇವೆ ಸಲ್ಲಿಸಿದ ಅವಧಿ ವರ್ಷಗಳಲ್ಲಿ ಅಂದರೆ ಎಷ್ಟು ವರ್ಷಗಳು ಅವರು ಸೇವೆ ಸಲ್ಲಿಸಿರ್ತಾರೆ ಅನ್ನೋದು, ಹಾಗೆ ನಿವೃತ್ತಿಯ ದಿನಾಂಕಕ್ಕೆ ಪಡೆಯುತ್ತಿದ್ದ ಅಂತಿಮ ವೇತನ ಅಂದರೆ ರಿಟೈರ್ಮೆಂಟ್ ಟೈಮಲ್ಲಿ ಅವರ ಸ್ಯಾಲ್ರಿ ಎಷ್ಟಿತ್ತು ಅನ್ನೋದು ಮಾಹಿತಿಯನ್ನು ನೀಡಬೇಕಾಗುತ್ತೆ. ಯಾವ ವರ್ಷದವರೆಗೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದರೆ, 2011-12ನೇ ಸಾಲಿನಿಂದ ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿರವರು, ಅಲ್ಲಿಂದ 2023-24ನೇ ಸಾಲಿನಲ್ಲಿ ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿರವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಏನೇನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳಿದರೆ, ಮೊದಲು 2011-12ನೇ ಸಾಲಿನಿಂದ ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿರವರು ಅಲ್ಲಿಂದ 2023-24ನೇ ಸಾಲಿನಲ್ಲಿ ನಿವೃತ್ತಿಯಾಗಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿರವರು ಈ ಕೆಳಕಂಡ ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತೆ. ಮೊದಲು ಫಸ್ಟ್ನೇದು ಶಾಲಾ ಜನ್ಮ ದಿನಾಂಕ ದೃಢೀಕರಣ ಪತ್ರ ಅಥವಾ ಪಾನ್ ಕಾರ್ಡ್ ಇರಬೇಕಾಗುತ್ತೆ. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಜನ್ಮ ದಿನಾಂಕ ದೃಢೀಕರಣ ಪತ್ರ ಬೇಕಾಗುತ್ತೆ. ಅದು ಶಾಲೆಯಲ್ಲಿ ಪಡೆದಿರೋದು ಅಥವಾ ಪಾನ್ ಕಾರ್ಡ್ ಇರ್ಬೋದು. ಅದಾದ ನಂತರ ಸೇವೆಗೆ ಸೇರುವಾಗ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಿಂದ ನೀಡಿದ ಜಾಯ್ನಿಂಗ್ ಲೆಟರ್ ಅಂದರೆ ನಿಮಗೆ ಜಾಯ್ನಿಂಗಿಗೆ ಆರ್ಡರ್ ಕಾಪಿ ಕೊಡ್ತಾರಲ್ಲ, ಆ ಒಂದು ಜಾಯ್ನಿಂಗ್ ಲೆಟ್ರು ಇರಬೇಕಾಗುತ್ತೆ. ನಿವೃತ್ತಿ ಆದಾಗ ಉಪನಿರ್ದೇಶಕರ ಕಚೇರಿಯಿಂದ ನೀಡಿದ ನಿವೃತ್ತಿ ಆದೇಶ ಅಂದರೆ ರಿಟೈರ್ಮೆಂಟ್ ಲೆಟರು ಇರಬೇಕಾಗುತ್ತೆ. ನೆಕ್ಸ್ಟು ಈ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡು ನೀವು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಥವಾ ಎಲ್ಲಿ ಕೊಡಬೇಕು ಅಂತ ಹೇಳಿದರೆ, ನಿಮ್ಮ CDPO ಆಫೀಸ್ ಅಥವಾ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ಈ ಒಂದು ದಾಖಲಾತಿಗಳನ್ನು ನೀಡಬೇಕಾಗುತ್ತೆ. ಈಗಾಗಲೇ ತಿಳಿಸಿದ ಹಾಗೆ ಯಾರು ಕೊಡಬೇಕು ಅಂತ ಹೇಳಿದರೆ, 2011ರಿಂದ ಈಚೆಗೆ ಅಂದರೆ 2022-23ನೇ ಸಾಲಿನವರೆಗೂ ಯಾರೆಲ್ಲ ರಿಟೈರ್ಮೆಂಟ್ ಆಗಿರ್ತಾರೋ ಅಂಥ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರು ಅರ್ಜಿಯನ್ನು ನೀಡಬೇಕು. ಹಾಗೆ ಗ್ರ್ಯಾಚ್ಯುಟಿ ಬೆನಿಫಿಟನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ಮಾಹಿತಿಯನ್ನು ಸದುಪಯೋಗಪಡಿಸಿಕೊಂಡು ನಿವೃತ್ತಿಯಾಗಿರುವಂಥ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿಯರಿಗೆ ಆದಷ್ಟು ಬೇಗ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಿಗೆ ಭೇಟಿ ಕೊಡೋದಕ್ಕೆ ತಿಳಿಸಿ. ಹಾಗೆ ಈ ಒಂದು ವಿಷಯವನ್ನು ವಿನಿಮಯ ಮಾಡಿಕೊಳ್ಳಿ. ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಈ ವಿಷಯದ ಬಗ್ಗೆ ನಿಮಗೇನಾದರೂ ಕಮೆಂಟ್ಸ್ ಇದ್ದರೆ ಈ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕಾಗಿ ವಿನಂತಿ ಮಾಡ್ಕೊತೀವಿ. ಧನ್ಯವಾದಗಳು.